ಆದರೆ ಸಂವಿಧಾನ ಓದ್ಕೊಂಡವರು ರಾಜ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಸುಪ್ರೀಂ ಕೋರ್ಟ್ನಲ್ಲಿ 23 ಜನ ಜಡ್ಜಿಗಳಾಗಿದ್ದಾರೆ. ಎಲ್ಲಿದ್ದಾರೆ ಅಂಬೇಡ್ಕರ್? ಅಂಬೇಡ್ಕರ್ ಅವರನ್ನ ಮೆರವಣಿಗೆಗೆ ಸೀಮಿತ ಮಾಡಿ ಅವರ ಬರವಣಿಗೆ ಕಡೆ ಮುಖ ಮಾಡಿಲ್ಲ. ಅಂಬೇಡ್ಕರ್ ಅವರನ್ನ ಪುತ್ಥಳಿಯಲ್ಲಿ ಕಟ್ಟಾಕಿ ಅವರ ಪುಸ್ತಕದ ಕಡೆ ಮುಖ ಮಾಡಿಲ್ಲ. ನೀವು ಈಗಲೂ ಮಾಡ್ರನ್ ಬೆಗ್ಗರ್ಗಳು, ಆಧುನಿಕ ಭಿಕ್ಷುಕರ ತರ ಬೀದಿಲಿ ಅಂಬೇಡ್ಕರ್ ಫೋಟೋ ಮೆರವಣಿಗೆ ಮಾಡ್ಕೊಂಡು ನಿಂತಿದ್ದೀರಿ ಅಂದ್ರೆ ನೀವು ಜೀವಂತ ಎಣ. ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ, ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ಕಟ್ಕೊಳ್ಳಕ್ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ನಿಮ್ಮ ತಾಯಿ ಹೊಟ್ಟೆಲಿ ಸಾಯ್ಬೇಕು ಅಂತಾರೆ ಅಂಬೇಡ್ಕರ್. ನೋಡಿ, ಅದಕ್ಕೂ ಚಪ್ಪಾಳೆ ಹೊಡಿತೀರಿ. ನಿಮ್ಮ ತಾಯಿ ಹೊಟ್ಟೆಲಿ ಸಾಯ್ಬೇಕು ಅಂದ್ರೂ ಚಪ್ಪಾಳೆ ಹೊಡಿತೀರಿ. ನಿಮಗೆ ಸ್ವಾಭಿಮಾನ ಮತ್ತು ಘನತೆ, ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಯಾಕೆ ಮಾತನ್ನು ಹೇಳ್ತಾರೆ ಅಂದ್ರೆ 1927ರಲ್ಲಿ ಚೌದಾರಕೆರೆ ನೀರು ಸಿಹಿ ನೀರಿನ ಕೊಳ, ಚೌದಾರಕೆರೆ ನೀರು ಸಿಹಿ ನೀರು, ಆ ಸಿಹಿ ನೀರನ್ನು ಮುಟ್ಟಕ್ಕೆ ಆಗದೆ ಕೊಚ್ಚೆ ನೀರನ್ನು ಕುಡಿದು 27 ಜನ ಸತ್ತೋಗಿರ್ತಾರೆ. ನೀರನ್ನು ಮುಟ್ಲಿಕ್ಕೆ ನಿಮ್ ಕೈಲಿ ಆಗಿಲ್ಲ ಅಂದಮೇಲೆ, ನೀರನ್ನು ಮುಟ್ಟಿ ನಿಮ್ ಕೈಲಿ ಕುಡಿಯಕ್ ಆಗಿಲ್ಲ ಅಂದಮೇಲೆ ನಿಮ್ಮ ತಾಯಿ ಹೊಟ್ಟೆಯನ್ನು ಯಾಕೆ ಹುಟ್ಟಿದ್ರಿ? ಇದು ಅಂಬೇಡ್ಕರ್ ಮಾತು. ಪೇಪರ್ನಲ್ಲಿ ಸತ್ತಂತ ಜನರ ಸುದ್ದಿ ಕೇಳಿ ಆ ಜಾಗಕ್ಕೆ ಬರ್ತಾರೆ ಚೌದಾರಕೆರೆ, ಬಂದು ಕಣ್ಣೀರಾಕ ಹೇಳೋ ಮಾತಿದು. ನಾಯಿಗಳು, ನರಿಗಳು ನೀರನ್ನು ಕುಡಿತಾವೆ ಬಂದು. ನೀವು ನೀರು ಮುಟ್ಟಂಗಿಲ್ಲ ಅಂದ್ರೆ ನಿಮ್ಮ ತಾಯಿ ಹೊಟ್ಟೆಲಿ ಯಾಕೆ ಹುಟ್ಟಿದ್ರಿ ಅಂತ? ಎದಕ್ಕೆ ಹುಟ್ಟಿದ್ರಿ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ, ಅಂಬೇಡ್ಕರ್ ಫ್ಲೆಕ್ಸು, ಅಂಬೇಡ್ಕರ್ ಪುತ್ಥಳಿ, ಇದೇ ಅಂಬೇಡ್ಕರ್ ಜಯಂತಿ. DJ, ಡ್ರಿಂಕ್ಸು, ಡ್ಯಾನ್ಸು. ಏನ್ ಬೇಕು ನಿಮ್ಗೆ? DJ ಬೇಕು ತಗೊಳ್ಳಿ, ಎದುರು ನಿಂತಿದೆ 3 ಲಕ್ಷ 5 ಲಕ್ಷ ಹೇಳ್ತಾನೆ ಅಂಬೇಡ್ಕರ್. SC ಮೆಟ್ರಿಕ್ಯುಲೇಷನ್ ಫೇಲವ. ಇಂಥ ನತದ್ರಷ್ಟ ದೇಶ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಫ್ಜಲ್ಪುರದ ಜನ, ಅಂಬೇಡ್ಕರ್ ಅಂದ್ರೆ ಏನು? ಅಂಬೇಡ್ಕರ್ ಅಂದ್ರೆ ಏನು ಅಂದ್ರೆ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ಮೊದಲನೇ ರಾಷ್ಟ್ರಪತಿ, ಅವ್ರು ಹೇಳ್ತಾರೆ ವಾಟ್ ಇಸ್ ಅಂಬೇಡ್ಕರ್? ಏನ್ ಅಂಬೇಡ್ಕರ್ ಅಂದ್ರೆ ಅವರು ಬೂಟು ಶೂಟು ಕೋಟ್ ಹಾಕೊಂಡು ಬರ್ತಾ ಇದ್ರು ನೋಡಿ ಎದ್ದು ನಿಂತ್ಕೊಂಡು ಹೇಳ್ತಾರೆ, ಯಾರು ರಾಷ್ಟ್ರಪತಿ, ಯಾರು ರಾಜೇಂದ್ರ ಪ್ರಸಾದ್, ಮಿಸ್ಟರ್ ಅಂಬೇಡ್ಕರ್, ಯುವರ್ ಬೂಟ್, ಯುವರ್ ಶೂಟ್, ಯುವರ್ ಕೋಟ್, ಯುವರ್ ಡ್ರೆಸ್ ಈಸ್ ಎ ನ್ಯಾಷನಲ್ ಡ್ರೆಸ್, ಯುವರ್ ಐಕಾನ್ ಆಫ್ ದಿಸ್ ಪಾರ್ಲಿಮೆಂಟ್. ಈ ಪಾರ್ಲಿಮೆಂಟಿನ ಧ್ರುವತಾರೆ ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಮ್ಮ ಡ್ರೆಸ್ಸು ಇಡೀ ಪಾರ್ಲಿಮೆಂಟಿನ ಘನತೆಯನ್ನೇ ಹೆಚ್ಚಿಸಿದೆ ಅಂತಕ್ಕಂಥ ಮಾತನ್ನ ಸ್ವತಃ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ. ಅಂದ್ರೆ ವಾಟ್ ಈಸ್ ಅಂಬೇಡ್ಕರ್? ಅಂಬೇಡ್ಕರ್ ಇಸ್ SC, ಅಂಬೇಡ್ಕರ್ ಇಸ್ ST, ಅಂಬೇಡ್ಕರ್ ಇಸ್ ಕಾಸ್ಟ್, ಅಂಬೇಡ್ಕರ್ ಇಸ್ ಫೋಟೋ, ಅಂಬೇಡ್ಕರ್ ಇಸ್ ಫ್ಲೆಕ್ಸ್. ದುರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಬೀದಿಯಲ್ಲೇ ನಿಂತಿದ್ದಾರೆ ಅಸ್ಪೃಶ್ಯರು. ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಕೂತಿದ್ದಾರೆ, ಈ ದೇಶವನ್ನು ಆಳ್ತಾ ಇದ್ದಾರೆ. ನೀವು ಫೋಟೋ ಹಿಡ್ಕೊಂಡು ಭಿಕಾರಿಗಳಾಗಿ ಬೀದಿಲಿ ನಿಂತಿದ್ದೀರಿ. ಅಂಬೇಡ್ಕರ್ ಫೋಟೋವನ್ನು ಮೆರವಣಿಗೆ ಮಾಡಿ ದೇಶ, ಜಗತ್ತಿನ 198 ದೇಶಗಳು ಅಂಬೇಡ್ಕರ್ ಕಡೆ ಮುಖ ಮಾಡ್ತಾರೆ. ಯಾಕೆ ಅಂದ್ರೆ ಕಿಂಗ್ ಆಫ್ ಎ ನಾಲೆಡ್ಜ್. ಅಂಬೇಡ್ಕರ್ ಅಂತ ಜ್ಞಾನಿ ಮುಂದೆನೂ ಹುಟ್ಟೋದಿಲ್ಲ, ಹಿಂದೆನೂ ಯಾರು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾದೊಡ್ಡ ಜ್ಞಾನಿ ಅಂಬೇಡ್ಕರ್. ಅಂತಹ ಅಂಬೇಡ್ಕರ್ ಜಯಂತಿಯನ್ನ ಜ್ಞಾನದ ಜಯಂತಿ, ಜಾಗೃತಿಯ ಜಯಂತಿ, ವಿಚಾರದ 180 ಅದಾದ್ಮೇಲೆ ಡ್ಯಾನ್ಸ್. ಇಟ್ ಇಸ್ ಎ ಅಂಬೇಡ್ಕರಿಸಮ್. ಇದು ಜಯಂತಿ. ಇದು ನಿಜವಾಗ್ಲೂ ಹೇಳ್ತಾರೆ ಬಾಬಾ ಸಾಹೇಬರು, ನನ್ನನ್ನ ಆರಾಧಿಸುವುದು, ನನ್ನನ್ನ ಆಚರಣೆಗೆ ಸೀಮಿತ ಮಾಡುವುದು, ನನ್ನನ್ನ ಅನುಸರಿಸುವುದು. ನೀವು ಬಾಬಾ ಸಾಹೇಬರನ್ನ ಆರಾಧನೆ ಮಾಡೋದು ಬೇಕಾಗಿಲ್ಲ.
ಅಂಬೇಡ್ಕರ್ ಅವರು ಆಚರಣೆ ವಸ್ತು ಅಲ್ಲ. ಅಂಬೇಡ್ಕರ್ ಅವರನ್ನು ಅನುಸರಿಸಬೇಕು. ನನ್ನನ್ನು ಅನುಸರಿಸ್ತಕ್ಕಂಥ 4 ಸಿಂಹಗಳು ಸಾಕು. ನಿಮ್ಮಂತ ಸಾವಿರಾರು ಕುರಿಗಳಿಂದ ಏನು ಪ್ರಯೋಜನ ಆಗೋದಿಲ್ಲ. ಅಂಬೇಡ್ಕರ್ ಅವರನ್ನು ಅನುಸರಿಸ್ತಕ್ಕಂಥ 4 ಹುಲಿಗಳು, 4 ಸಿಂಹಗಳು ಸಾಕು. ಇದು ಅಂಬೇಡ್ಕರ್ ಆಸೆ, ಇದು ಅಂಬೇಡ್ಕರ್ ಕನಸು. ಇವತ್ತು ನಾವು ಏನು ಮಾಡ್ತಿದ್ವಿ? ಏಪ್ರಿಲ್ 14 ಮೇ ತಿಂಗಳು ಎಲ್ಲ ಅಂಬೇಡ್ಕರ್ ಜಯಂತಿಗಳನ್ನು, ಇವತ್ತು ಅಂಬೇಡ್ಕರ್ ಜಯಂತಿಗಳನ್ನ ಫೋಟೋಗಳಿಗೆ ಸೀಮಿತ ಮಾಡಿ, ಫ್ಲೆಕ್ಸ್ಗಳಿಗೆ ಸೀಮಿತ ಮಾಡಿ, ಪುತ್ಥಳಿಯಿಂದ ಹೊರಗೆ ಬರಂಗಿಲ್ಲ. ಅಂಬೇಡ್ಕರ್ ಅವರು 50,000 ಪುಸ್ತಕ ಇಟ್ಟಿದ್ರು. ಸ್ವಾಮೀಜಿ, ನಾನು 5,000 ಪುಸ್ತಕ ಇಟ್ಟಿದ್ದೀನಿ, ಎಲ್ಲರೂ ಕೈ ಎದ್ದೆತ್ತುಗಳು ಯಾರಾದರೂ ಒಬ್ರು ನೋಡೋಣ. ಬಾಬಾ ಸಾಹೇಬ್ರು 50,000 ಪುಸ್ತಕ ಇಟ್ಟಿದ್ರು. ಸ್ವಾಮೀಜಿ, ನಾನು 5,000 ಪುಸ್ತಕ ಇಟ್ಟಿದ್ದೀನಿ ಅಂತಕ್ಕಂಥ ನಿಂತ್ಕೊಳ್ಳಿ. ಬಾಬಾ ಸಾಹೇಬ್ರು 50,000 ಪುಸ್ತಕ ಓದಿದ್ರು, ನಾನು 5,000 ಪುಸ್ತಕ ಓದಿದ್ದೀನಿ ಸ್ವಾಮಿ, ನಿಂತ್ಕೊಳ್ಳಿ. 3,000 ಓದಿದ್ದೀನಿ, ನಿಂತ್ಕೊಳ್ಳಿ. 2,000 ಓದಿದ್ದೀನಿ, ನಿಂತ್ಕೊಳ್ಳಿ. ಯಾಕೆ ಬದುಕಿರ್ಬೇಕು? ಏನಕ್ಕೆ ಅಂಬೇಡ್ಕರ್ ಜಯಂತಿಗಳು? ಏನು ಪುತ್ಥಳಿಗೆ ಹಾರ ಹಾಕು, ಮೆರವಣಿಗೆ ಮಾಡು. ಮೆರವಣಿಗೆ ಅಂಬೇಡ್ಕರೇ ಬೇರೆ, ಬರವಣಿಗೆ ಅಂಬೇಡ್ಕರೇ ಬೇರೆ. ಪುತ್ಥಳಿಯ ಅಂಬೇಡ್ಕರ್ ಬೇರೆ, ಪುಸ್ತಕದ ಅಂಬೇಡ್ಕರೇ ಬೇರೆ. ಯಾವ ತರ ಇದ್ರಿ ನೀವು? ಎಲ್ಲಿ ಕಟ್ಟಾಕಿದ್ರಿ ಅಂಬೇಡ್ಕರ್ ಅವ್ರನ್ನ? ಎಲ್ಲಿ ಕಟ್ಟಿದಿರಿ ನೀವು?